ಮಾನವ ಸಮಾಜ ಇಂಥ ಕೃತ್ಯವನ್ನ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಕಾಡು ಜನರು ಮಾಡ್ತಾರಲ್ಲ ಆ ರೀತಿಯ ನಡವಳಿಕೆಗಳನ್ನ ಪ್ರತಿಭಟನಾಕಾರರು ಅಂತಿರೋ ಮತಾಂಧರು ಅಂತಿರೋ ಇವರು ತೋರಿಸ್ತಾ ಇದ್ದಾರೆ. ಬಾಂಗ್ಲಾದೇಶದ ಒಬ್ಬರು ಪ್ರಖ್ಯಾತ ನ್ಯಾಯವಾದಿ ಅವರ ಮನೆಗೆ ನುಗ್ಗಿದ್ದಾರೆ. ಆ ಸೇಡನ್ನ ತೀರಿಸಿಕೊಳ್ಬೇಕು ಅಂತ ಈ ಎರಡು ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಅವ್ರ ಮನೆಗೆ ನುಗ್ಗಿದ್ದಾರೆ, ಬಲವಂತ ಮಾಡಿದ್ದಾರೆ. 106 ಜನ ಆಕೆಯನ್ನು ಸುತ್ತುವರೆದಿದ್ದಾರೆ. ಅವರು ಮಾಡಿದ ತಪ್ಪಾದರೂ ಏನು? ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಬಾಂಗ್ಲಾದೇಶದ ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಗೊತ್ತಾ ಸ್ನೇಹಿತರೆ? ಯಾವುದೇ ಒಂದು ಮಾನವ ಸಮಾಜ ಇಂಥ ಕೃತ್ಯವನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಕಾಡು ಜನರು ಮಾಡ್ತಾರಲ್ಲ ಆ ರೀತಿಯ ನಡವಳಿಕೆಗಳನ್ನು ಬಾಂಗ್ಲಾದೇಶದ ಪ್ರತಿಭಟನಾಕಾರರು ಅಂತಿರೋ ಮತಾಂಧರು ಅಂತಿರೋ ಇವರು ತೋರಿಸ್ತಾ ಇದ್ದಾರೆ. ಯಾವ ಮಟ್ಟದಲ್ಲಿ ದ್ವೇಷ ಕಾರ್ತಾ ಇದ್ದಾರೆ. ಇವತ್ತೇನಾಗಿದೆ ಗೊತ್ತಾ? ಬಾಂಗ್ಲಾದೇಶದ ಒಬ್ಬರು ಪ್ರಖ್ಯಾತ ನ್ಯಾಯವಾದಿ ವಕೀಲೆ ತುರಿನ್ ಅಶ್ರಫ್ ಅಂತ ಅವರ ಮನೆಗೆ ನುಗ್ಗಿದ್ದಾರೆ. ಯಾರು? ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ ಮತ್ತು ಜಮಾತ್ ಎ ಇಸ್ಲಾಮಿ ಕಾರ್ಯಕರ್ತರು ಅವರ ಮನೆಗೆ ನುಗ್ಗಿ ಅವರ ತಲೆ ಕೂದಲನ್ನು ಬೋಳಿಸಿದ್ದಾರೆ. ಅವರ ಕೈ ಕಾಲಿಗೆ ಸರಿಯಾಗಿ ಒದೆ ಕೊಟ್ಟಿದ್ದಾರೆ. ಹಾರಿಬಲ್, ಭಯಾನಕ. ಇದನ್ನು ಅವರು ಫೇಸ್ಬುಕ್ನಲ್ಲಿ ಹೇಳಿಕೊಂಡಿದ್ದಾರೆ. ಯಾಕೆ ಅವರ ಮನೆಗೆ ನುಗ್ಗಿದ್ರು? ಅವರು ಮಾಡಿದ ತಪ್ಪಾದರೂ ಏನು? ತುರಿನ್ ಅಶ್ರಫ್ 2009ರಲ್ಲಿ ಆರಂಭವಾದಂತಹ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಾಲಯದಲ್ಲಿ 1971ರ ಸಂದರ್ಭದಲ್ಲಿ ರಜಾಕಾರರು ನಡೆಸಿದಂತಹ ಮಾರಣ ಹೋಮದ ವಿರುದ್ಧ ವಾದ ಮಾಡಿದರು. ಅವರು ಎಷ್ಟರ ಮಟ್ಟಿಗೆ ವಾದ ಮಾಡಿದ್ರು ಅಂತಂದರೆ, ರಜಾಕಾರರು ಹಿಂದೂಗಳ ಮೇಲೆ ಹಾಗೂ ಅಲ್ಲಿನ ಸ್ಥಳೀಯರ ಮೇಲೆ ನಡೆಸಿದಂತಹ ಮಾರಣ ಹೋಮವನ್ನು ಯಶಸ್ವಿಯಾಗಿ ವಾದ ಮಂಡಿಸಿದ್ದಲ್ಲದೆ ಅವರಿಗೆ ಶಿಕ್ಷೆ ಹಾಗೂ ನೋಡಿಕೊಂಡ್ರು. 1971ರಲ್ಲಿ ಆದ ಆ ದಾರುಣ ಹತ್ಯೆಗೆ 2009ರಲ್ಲಿ ರಜಾಕಾರರಿಗೆ ಶಿಕ್ಷೆ ಆಗಿತ್ತು. ಆ ಸೇಡನ್ನು ತೀರಿಸ್ಕೊಳ್ಬೇಕು ಅಂತ ಇವತ್ತು ಅಂದರೆ ನೆನ್ನೆ ಅಲ್ಲಿನ ಈ ಎರಡೂ ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಅವ್ರ ಮನೆಗೆ ನುಗ್ಗಿದ್ದಾರೆ. ಯಾವ ರೀತಿ ಬಲವಂತ ಮಾಡಿದ್ದಾರೆ ಗೊತ್ತಾ? ಫೇಸ್ಬುಕ್ನಲ್ಲಿ ಈಗ ಲೈವ್ ಬಂದು ಘೋಷಣೆ ಮಾಡಬೇಕು. 2009ರ ಆ ಜಡ್ಜ್ಮೆಂಟ್ ಏನಿದೆ ಅದು ತಪ್ಪು, ನಾನು ಆ ರೀತಿ ವಾದ ಮಾಡಬಾರ್ದಾಗಿತ್ತು, ನನ್ನ ಕಡೆಯಿಂದ ತಪ್ಪಾಗಿದೆ, ನನ್ನ ಕಡೆಯಿಂದ ಧರ್ಮನಿಂದನೇ ಆಗಿದೆ ಅಂತ ಘೋಷಣೆ ಮಾಡಿ ಅಂತ ಬಲವಂತ ಮಾಡಿದ್ದಾರೆ. 106 ಜನ ಆಕೆಯನ್ನು ಸುತ್ತುವರೆದಿದ್ದಾರೆ. ಪಕ್ಕದಲ್ಲಿ 18 ವರ್ಷದ ಮಗಳಿದ್ದಾಳೆ. ಆಕೆಯ ಮನಸ್ಥಿತಿ ಹೇಗಾಗಿರಬೇಡ. ಆಕೆ ಪ್ರಖ್ಯಾತ ನ್ಯಾಯವಾದಿ ಬೇರೆ. ಆಕೆ ಅದಕ್ಕೆ ಒಪ್ಪದಿದ್ದಾಗ ನೀನು ಹಿಜಾಬ್ ಇಲ್ದಲೇ ವಾದ ಮಾಡ್ತೀಯಾ, ನಿನಗೆಷ್ಟು ಧೈರ್ಯ ಅಂತ ಆಕೆಯ ಮುಂದಿನ ತಲೆಗೂದಲನ್ನು ಬೋಳಿಸಿದ್ದಾರೆ. ಎಂಥ ಅಮಾನವೀಯ ಕೃತ್ಯ. ಆಕೆಯ ಕೈಗೆಲ್ಲ ಪೆನ್ನಿನಲ್ಲಿ ಚುಚ್ಚಿದ್ದಾರೆ. ಕೊಡಬಾರದ ಹಿಂಸೆಯನ್ನು ಕೊಟ್ಟಿದ್ದಾರೆ. ಯಾವ ಲೆವೆಲ್ಲಿಗೆ ಬಂದಿದೆ ಬಾಂಗ್ಲಾದೇಶದ ಪರಿಸ್ಥಿತಿ. ಯಾವ ಹಿಂಸಾ ಕೃತ್ಯಕ್ಕೂ ಕಡಿಮೆ ಇಲ್ಲ. ಇದನ್ನು ನೀವು ರಾಜಕೀಯ ಸೇಡು ಅಂತಿರೋ, ರಾಜಕೀಯ ಪ್ರತಿಭಟನೆ ಅಂತಿರೋ, ಪ್ರತಿರೋಧ ಅಂತಿರೋ, ಇಲ್ಲ ರಾಕ್ಷಸ ಕೃತ್ಯ ಅಂತಿರೋ, ಇದು ಒಂದೇ ಅಲ್ಲ ಸ್ನೇಹಿತರೆ. ಇನ್ನೊಂದು ಘಟನೆ ಕೂಡ ನೆನ್ನೆ ನಡೆದಿದೆ. ಏನು? ಅಲ್ಲಿನ ಸುಪ್ರೀಂ ಕೋರ್ಟ್ ಜಡ್ಜ್ ಓಬೇದುಲ್ ಹಸನ್ ಅವರ ಮೇಲೆ ಈ ಪ್ರತಿಭಟನಾಕಾರರ ಕೋಪ ತಿರುಗಿದೆ. ನಿನ್ನೆ 106 ಜನ ಸುಪ್ರೀಂ ಕೋರ್ಟ್ಗೆ ಮುತ್ತಿಗೆ ಹಾಕ್ಬಿಟ್ಟಿದ್ದಾರೆ. ಅವರು ಮಾಡಿದ ತಪ್ಪೇನು? ಟೆಂಪರರಿ ಗೌರ್ಮೆಂಟ್ ಬಂದ ನಂತರವೂ ಆ ಸರ್ಕಾರಕ್ಕೆ ತಿಳಿಸದೆ ನ್ಯಾಯಾಲಯದ ವಿಚಾರಣೆಯನ್ನು ಆರಂಭಿಸಿದ್ದು. ಇದು ಘನಘೋರ ಅಪರಾಧ. ಯಾವಾಗ 106 ಜನ ಸುಪ್ರೀಂ ಕೋರ್ಟ್ ಸುತ್ತ ಜಮಾಯಿಸಿದ್ರು, ಚೀಫ್ ಜಸ್ಟಿಸ್ನ ನಮ್ಮ ಸುಪರ್ತಿಗೆ ಕೊಡಿ ಅಂತಂದ್ರು, ಆಗ ಚೀಫ್ ಜಸ್ಟಿಸ್ಗೆ ಜೀವ ಭಯ ಉಂಟಾಯಿತು. 100% ಅವರೇನಾದರೂ ಅವ್ರ ಕೈಗೆ ಸಿಕ್ಕಿದ್ರೆ ಅವರನ್ನು ಸಹ ಕೊಂದುಬಿಟ್ಟಿರೋರು. ಕೊನೆಗೆ ಅವರು ಆ ಕ್ಷಣದಲ್ಲೇ ಅಲ್ಲಿಯೇ ರಾಜೀನಾಮೆ ನೀಡಿ ಅದನ್ನು ಹೊರಗಿನ ಪ್ರಪಂಚಕ್ಕೆ ತಿಳಿಸಿ ಅಲ್ಲಿಂದ ಹೇಗೋ ಪರಾರಿ ಆಗಬೇಕಾಯಿತು. ಬಾಂಗ್ಲಾದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಯಾವ ಕಡೆಗೆ ಹೋಗ್ತಾ ಇದೆ? ನ್ಯಾಯಾಂಗದ ಹಿಡಿತ ಯಾರ ಕೈಗೆ ಸಿಗ್ತಾ ಇದೆ? ಇದೆಲ್ಲವನ್ನೂ ನೋಡಿದಾಗ ಬಾಂಗ್ಲಾದೇಶದಲ್ಲಿನ ಹಿಂದೂಗಳಿಗೆ ನಿಜಕ್ಕೂ ನ್ಯಾಯ ಸಿಗುತ್ತಾ ಅನ್ನುವಂಥ ಪ್ರಶ್ನೆಯಾಗೇ ಉಳಿಯುತ್ತೆ ಸ್ನೇಹಿತರೆ.